ಸಿಎಂ ಆಗಿ ಪ್ರಮಾಣ ವಚನ ಡಿಕೆ ಮನೆಯಲ್ಲಿ ವಿಶೇಷ ಪೂಜೆಯನ್ನ ಕೂಡ ಹಮ್ಮಿಕೊಂಡಿದ್ದಾರೆ. ಪ್ರಮಾಣ ವಚನಕ್ಕೂ ಮುನ್ನ ಡಿಕೆಶಿ ಮನೆಯಲ್ಲಿ ಹಮ್ಮಿಕೊಂಡಿರುವಂತಹ ವಿಶೇಷ ಪೂಜೆ ಇದು. ದೇವರ ಫೋಟೋ, ಪೂಜಾ ಸಾಮಗ್ರಿಗಳ ಜೊತೆಗೆ ಪುರೋಹಿತರು ಕೂಡ ಬಂದಿದ್ದಾರೆ. 5ಕ್ಕೂ ಹೆಚ್ಚು ಪುರೋಹಿತರು ಡೋಲು ಹೂಗಳ ಜೊತೆಗೆ ಆಗಮಿಸಿರುವಂಥದ್ದು ಅವರ ನಿವಾಸಕ್ಕೆ. ತಿರುವಣ್ಣಾಮಲೈ, ಅರುಣಾಚಲಂ ದೇಗುಲಗಳ ಪುರೋಹಿತರು ಇವರೆಲ್ಲರೂ ಕೂಡ ಪ್ರಸಾದದೊಂದಿಗೆ ಆಗಮಿಸಿದ್ದಾರೆ. ದೇಗುಲದ ಪುರೋಹಿತರು ವಿಶೇಷ ಪೂಜೆಯನ್ನು ಕೂಡ ನೆರವೇರಿಸಲಿಕ್ಕಿದ್ದಾರೆ. ಜೊತೆಗೆ ಬೇರೆ ಬೇರೆ ದೇವಸ್ಥಾನಗಳಲ್ಲಿ ಈಗಾಗಲೇ ಪೂಜೆ ಪುನಸ್ಕಾರಗಳನ್ನು ನೆರವೇರಿಸಿ ಅಲ್ಲಿಂದ ವಿಶೇಷ ಪ್ರಸಾದವನ್ನು ಕೂಡ ಡಿ.ಕೆ. ಶಿವಕುಮಾರ್ ಅವ್ರಿಗಾಗಿ ತೆಗೆದುಕೊಂಡು ಬಂದಿದ್ದಾರೆ. ಸೊ ಡಿ.ಕೆ. ಶಿವಕುಮಾರ್ ಅವರು ಬಹಳ ದೇವರಲ್ಲಿ ನಂಬಿಕೆ ಇರುವಂಥವರು. ಜ್ಯೋತಿಷ್ಯ ಮತ್ತು ಪೂಜೆ ಪುನಸ್ಕಾರ ಎಲ್ಲವನ್ನೂ ಕೂಡ ಬಹುವಾಗಿ ನಂಬ್ತಾರೆ ಡಿ.ಕೆ. ಶಿವಕುಮಾರ್ ಅವರು. ಸೊ ಹಾಗಾಗಿ ಈ ರೀತಿಯಾದಂಥ ವಿಶೇಷ ಪೂಜೆ ಪುನಸ್ಕಾರಗಳನ್ನು ಈ ಹಿಂದಿನಿಂದಲೂ ಕೂಡ ಅವರು ನಡೆಸಿದ್ದಾರೆ. ಈಗ ಸಿಎಂ ಆಗಿ ಅವರು ಅಧಿಕಾರವನ್ನು ವಹಿಸ್ಕೊಳ್ತಾ ಇರುವಂಥ ಈ ಒಂದು ಶುಭ ಸಂದರ್ಭ ಏನಿದೆ, ಡಿ.ಕೆ. ಶಿವಕುಮಾರ್ ಅವರ ಒಂದು ಮಹತ್ತರವಾದಂಥ ಒಂದು ಕನಸು. ಯಾವಾಗ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂತು ಆಗ್ಲಿಂದಲೂ ಕೂಡ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗಬೇಕು ಅನ್ನುವಂಥದ್ರ ಬಗ್ಗೆ ಅವರ ಕಾರ್ಯಕರ್ತರು, ಅವರ ಅಭಿಮಾನಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಕೇಳ್ತಾನೆ ಇರ್ತಿದ್ರು. ನೋಡಿ, ಅಲ್ಲಿ ದೃಶ್ಯಗಳಲ್ಲಿ ನಾವೇನು ನೋಡ್ತಾ ಇದ್ದೀವಿ, ಬೇರೆ ಬೇರೆ ದೇವಸ್ಥಾನಗಳಿಂದ ಬಂದಿರುವಂತಹ ಪುರೋಹಿತರು, ಸೊ ಅರ್ಚಕರು, ಇವರು ಕೂಡ ಈಗಾಗಲೇ ಡಿ.ಕೆ. ಅವರ ನಿವಾಸಕ್ಕೆ ಬಂದಿದ್ದಾರೆ. ವಿಶೇಷವಾದಂತಹ ಕೆಲವೊಂದಷ್ಟು ಕೊಡುಗೆಗಳನ್ನು, ಉಡುಗೊರೆಗಳನ್ನು ನೀಡೋದಕ್ಕೆ, ಜೊತೆಗೆ ಪ್ರಸಾದವನ್ನು ಕೂಡ ಕೊಡುವ ಒಂದು ನಿಟ್ಟಿನಲ್ಲಿ ಬಂದಿರುವಂತಹ ಅರ್ಚಕರು.